ಬೆಳಗಾವಿ ರಾಜಕೀಯದಲ್ಲಿ ಹಿಂದಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಕೆ ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟ ನಡೀತಲೇ ಇತ್ತು. ಈಗ ನೀರಿನ ವಿಷಯವಾಗಿಯೂ ಕೂಡ ಗುದ್ದಾಟ ಮುಂದುವರೆದಿದೆ. ಬೆಳಗಾವಿ ವಿಚಾರದಲ್ಲಿ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಸ್ತಕ್ಷೇಪವನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ನಿಲ್ಲಿಸಿದಂತ ಯೋಜನೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಜನರನ್ನ ಕೆರಳಿಸಿದೆ ಡಿಕೆ ಶಿವಕುಮಾರ್ ಅವರ ಈ ನಿರ್ಧಾರ. ಹಿಡಕಲ್ ಡ್ಯಾಂನಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನ ಹರಿಸುವಂತ ಯೋಜನೆ ಇದು. ಜಾರಕಿಹೊಳಿ ವಿರೋಧದಿಂದ ಸ್ಥಗಿತವಾಗಿತ್ತು ಯೋಜನೆ. ಆದರೆ ಇದೀಗ ಮತ್ತೆ ಕಾಮಗಾರಿಯನ್ನ ಜಲಸಂಪನ್ಮೂಲ ಇಲಾಖೆ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನ ಕೊಡದೆ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಬೈಲಹೊಂಗಲ ಗೋಕಾಕ್ನಲ್ಲಿ ಪೈಪ್ ಲೈನ್ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಗುತ್ತಿಗೆದಾರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ತಹಶೀಲ್ದಾರ್ಗಳು. 350 ಕೋಟಿ ವೆಚ್ಚದಲ್ಲಿ 110 ಕೆಎಂ ಪೈಪ್ ಲೈನ್ ಕಾಮಗಾರಿ ನಡೀತಾ ಇದೆ. ಜಾರಕಿಹೊಳಿ ಹಾಗೆಯೇ ಡಿಕೆ ಶಿವಕುಮಾರ್ ನಡುವೆ ಮತ್ತೊಮ್ಮೆ ಫೈಟ್ ನಡೀತಾ ಇದೆ. ಧಾರವಾಡಕ್ಕೆ ಹಿಡಕಲ್ನಿಂದ ನೀರು ಪೂರೈಕೆಗೆ ಆಕ್ರೋಶ ಆ ಭಾಗದಲ್ಲಿ ಜನರಿಂದ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಪೈಪ್ ಲೈನ್ ಕಾಮಗಾರಿ ಯಾವ ತರ ನಡೀತಾ ಇದೆ, ಆ ಭಾಗದಲ್ಲಿ ಜನರ ಆಕ್ರೋಶ ಯಾವ ತರ ಇದೆ, ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ನೋಡೋಣ. ನೀರಿಗಾಗಿ ರಾಜ್ಯಗಳು ಅಷ್ಟೇ ಅಲ್ಲದೆ ಈಗ ಜಿಲ್ಲೆಗಳ ನಡುವೆ ಕೂಡ ಹೋರಾಟ ಆರಂಭವಾಗಿರ್ತಕ್ಕಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಸ್ಟಾಪ್ ಮಾಡಿದಂಥ ಯೋಜನೆಗೆ ಈಗ ಏನು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅಸ್ತು ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿ ಆರಂಭವಾಗಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಿಂದ ಏನು ಬೆಳಗಾವಿಯ ಹಿಡಕಲ್ ಜಲಾಶಯದಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಸುಮಾರು ಅರ್ಧ TMC ಅಷ್ಟು ನೀರು ತೆಗೆದುಕೊಂಡು ಹೋಗುವಂತ ಕಾಮಗಾರಿ ಇದು. ಸುಮಾರು 110 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆ ಕಾರ್ಯ ನಡೀತಾ ಇದೆ. ಕಳೆದ 3 ತಿಂಗಳ ಹಿಂದೆ ಯಾರ ಗಮನಕ್ಕೂ ಬರದೆ, ಬೆಳಗಾವಿ ಜಿಲ್ಲಾ ಆಡಳಿತದ ಗಮನಕ್ಕೂ ಬರದೆ KIDB ಈ ಒಂದು ಯೋಜನೆಯನ್ನು ರೂಪಿಸಿತು. ಆಗ ಪೈಪ್ಲೈನ್ ಕಾಮಗಾರಿ ನಡೆದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಪ್ರಗತಿಪರ ಹೋರಾಟಗಾರರು ಮಾಡಿರ್ತಕ್ಕಂಥದ್ದು. ನಮ್ಮ ನೀರು ನಮ್ಮ ಹಕ್ಕು ಅಡಿಯಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಒಂದು ಹೋರಾಟ ನಡೆದಿತ್ತು. ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ಹಿನ್ನೆಲೆಯಲ್ಲಿ ಈ ಒಂದು ಕಾಮಗಾರಿ ಸ್ಥಗಿತಗೊಂಡಿತ್ತು. ಆದರೆ ಈಗ ಮತ್ತೆ ಈ ಒಂದು ಯೋಜನೆಗೆ ಜಲಸಂಪನ್ಮೂಲ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಏನು KIDB ಧಾರವಾಡದ KIDB ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದು. ಸುಮಾರು 350 ಕೋಟಿ ರೂಪಾಯಿ ಯೋಜನೆಯಲ್ಲಿ 110 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆ ಕಾರ್ಯ. ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ಏನು ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಅರ್ಧ TMC ನೀರನ್ನ ಒಯ್ಯುವಂತಹ ಯೋಜನೆ ಇದಾಗಿರ್ತಕ್ಕಂಥದ್ದು. ಇನ್ನು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನರ ಜೀವನ ಅಡಿಯಾಗಿರ್ತಕ್ಕಂಥ ಮಲಪ್ರಭೆಯಿಂದ ಘಟಪ್ರಭೆಯಿಂದ ಸುಮಾರು ಅರ್ಧ TMC ನೀರನ್ನ ಕೊಂಡೊಯ್ಯಲಾಗುತ್ತೆ. ಈಗಾಗಲೇ ಮಲಪ್ರಭಾ ಜಲಾಶಯದಿಂದ ಸುಮಾರು 3 TMC ಕುಡಿಯಕ್ಕೆ, 3.5 TMC ಕೈಗಾರಿಕೆಗೆ ಹುಬ್ಬಳ್ಳಿ ಧಾರವಾಡದ ಜನ ಬಳಸ್ತಾ ಇದ್ದು, ಈಗ ಹಿಡಕಲ್ ಜಲಾಶಯದ ನೀರನ್ನ ಬಳಸೋದಕ್ಕೆ ಬೆಳಗಾವಿ ಜಿಲ್ಲೆಯಾದ್ಯಂತ ಆಕ್ರೋಶ ಇರತಕ್ಕಂಥದ್ದು. ಈ ನಡುವೆ ಸತೀಶ್ ಜಾರಕಿಹೊಳಿ ಸೂಚನೆ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಹಶೀಲ್ದಾರ್ ಈ ಒಂದು ಏನು ಗುತ್ತಿಗೆದಾರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಬಳಿಕ ಕಾಮಗಾರಿ 2 ತಿಂಗಳ ಕಾಲ ಸ್ಥಗಿತಗೊಂಡಿತ್ತು. ಆದ್ರೆ ಈಗ ಮತ್ತೆ ಬೆಳಗಾವಿ ಜಿಲ್ಲೆಯ ಏನು ಬೈಲಹೊಂಗಲ್ ತಾಲೂಕಿನ ಹಣಬರಟ್ಟಿ ಆಗಿರ್ಬೋದು ಮತ್ತು ಗೋಕಾಕ್ ತಾಲೂಕಿನ ಅಂಕಲಗಿ ಮತ್ತು ಅಕ್ಕತಂಗೇರಾಳ ಗ್ರಾಮದ ಅನೇಕ ಕಡೆಗಳಲ್ಲಿ ಈ ರೀತಿ ಪೈಪ್ ಅಳವಡಿಸುವಂತ ಕಾಮಗಾರಿ ನಡೀತಾ ಇದೆ. ಇದು ಬೆಳಗಾವಿ ಜಿಲ್ಲೆಯ ಜನರನ್ನ ಮತ್ತಷ್ಟು ಕೆರಳಿಸುವಂತೆ ಮಾಡಿದೆ. ಇನ್ನು ಜಲಸಂಪನ್ಮೂಲ ಇಲಾಖೆ ಸಚಿವರು ಬೆಳಗಾವಿ ಉಸ್ತುವಾರಿ ಸಚಿವರ ಗಮನಕ್ಕೆ ತರದೆ ಇದಕ್ಕೆ ಯೋಜನೆಗೆ ಅಸ್ತು ಅನ್ನೋದು ಈಗ ಸಂಘರ್ಷಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇದು ಮತ್ತೊಮ್ಮೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಆಂತರಿಕ ಯುದ್ಧಕ್ಕೆ ಮತ್ತೊಮ್ಮೆ ಕಾರಣವಾಗಲಿದೆ ಅಂತ ಹೇಳಿ ಬಿಂಬಿತವಾಗಲಿದೆ. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯಾದ್ಯಂತವೂ ಕೂಡ ಈ ಒಂದು ಯೋಜನೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ.